ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಎಚ್ಡಿಕೆ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಕುಮಾರಣ್ಣನವರಿಗೆ ದೊರೆತ ಅಧಿಕಾರದಲ್ಲಿ ಅಲ್ಪಾವಧಿಯಲ್ಲೇ ಜನಮನ್ನಣೆ ಗಳಿಸಿ ರಾಜ್ಯ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡಿ, ಅವರ ಅವಧಿಯಲ್ಲಿ ಸಾರಾಯಿ, ಲಾಟರಿ ನಿಷೇಧ ಹಾಗೂ ರೈತರ ಸಾಲ ಮನ್ನಾ ಯಾವತ್ತಿಗೂ ಮರೆಯಲಾಗದ ಕೆಲಸವಾಗಿದೆ. ಬಡವರ ದೀನದಲಿತರ ಆಶಾಕಿರಣವಾಗಿ ರಾಜ್ಯದ ರೈತರ ಒಳಿತಿಗಾಗಿ ಸದಾ ಆಲೋಚಿಸುವ ರೈತ ಬಂಧು ಕುಮಾರಣ್ಣ ಎಂದು ತಿಳಿಸಿದರು. ಈ ರಾಜ್ಯದಲ್ಲಿ ಹಲವಾರು ಹೊಸ ಯೋಜನೆಗಳನ್ನು ಜಾರಿಗೆ ತಂದಂತವರು, ಸೈಕಲ್ ವಿತರಣೆ ಇರ್ಬೋದು, ಅಥವಾ ಒಂದಂಕಿ ಲಾಟರಿ ನಿಷೇಧ ಇರ್ಬೋದು, ಅಥವಾ ಸಾರಾಯಿ ನಿಷೇಧ ಇರ್ಬೋದು, ಅಥವಾ ಹಲವಾರು ಯೋಜನೆಗಳನ್ನ ಜನಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದೀನ ದಲಿತರ ಪರವಾಗಿ ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಸುಮಾರು ಅವರು 20 ತಿಂಗಳ ಕಾಲ ಉತ್ತಮವಾಗಿ ಆಡಳಿತವನ್ನ ಮಾಡಿ ಈ ರಾಜ್ಯದ ಜನತೆಯ ಒಳತಿಗಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥ ನಮ್ಮ ಕುಮಾರಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ತಾಲೂಕಿನ ಜನತೆಯ ಪರವಾಗಿ ನಾನು ಕುಮಾರಣ್ಣ ಅವರಿಗೆ ಶುಭಾಶಯವನ್ನ ಕೋರ್ತೇನೆ. ಮತ್ತೆ 2018ರಲ್ಲಿ ನಾವು ಮತ್ತೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಕಂಡ್ವಿ. ಆ ಸಂದರ್ಭದಲ್ಲಿ ರೈತರಿಗೆ ಅವರು ಸುಮಾರು 25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮ ಮತ್ತೆ ಅವರ ದುರದೃಷ್ಟವಶಾತ್ ಅವ್ರಿಗೆ ಅಧಿಕಾರ ಹೋದ್ರೂ ಕೂಡ ಅವರು ಸುಮ್ಮನೆ ಕೂರ್ಲಿಲ್ಲ. ಪಂಚರತ್ನ ಯೋಜನೆ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತೀನಿ, ಅನುಕೂಲ ಆಗುವಂತ ಯೋಜನೆಗಳನ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಿ ಕೆಲಸ ಮಾಡಿರ್ತಕ್ಕಂಥ ರೂಟ್, ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ, ಅವ್ರು ಯಾವ ರೀತಿ ಅಭಿವೃದ್ಧಿ ಕನಸುಗಳನ್ನ ಕಾಣಬೇಕು ಅಂತ ಹಗಲು ರಾತ್ರಿ ನಿದ್ದೆ ಮಾಡದೆ ಕೆಲಸ ಮಾಡಿ ಇವತ್ತು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ, ಯುವಕರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತೇಳಿ ಹಗಲು ರಾತ್ರಿ ದುಡಿತಿರ್ತಕ್ಕಂಥವ್ರು. ಮೋದಿ ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಈ ರಾಜ್ಯದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ದೃಷ್ಟಿಗೆ ಒತ್ತು ಕೊಟ್ಟು ಕೆಲಸ ಇರ್ತಕ್ಕಂಥವ್ರು. ಮತ್ತೆ ಅವರು 2029ಕ್ಕೆ ಈ ರಾಜ್ಯದ ಜನ, ನಮ್ಮ ರೈತರು, ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೊಮ್ಮೆ ಅವ್ರನ್ನ ಮುಖ್ಯಮಂತ್ರಿ ಕಾಣಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನೇಗೌಡ ಮಾತನಾಡಿ, ವೈಜಾಗ್ನಲ್ಲಿ ಮುಚ್ಚಿ ಹೋದ ಕಾರ್ಖಾನೆಯನ್ನು ತೆರೆದು ಸಾವಿರಾರು ಕುಟುಂಬಗಳಿಗೆ ದೀಪವಾಗಿದ್ದಾರೆ. ಅವರ ಅಭಿವೃದ್ಧಿ ಚಿಂತನೆಗಳು ರಾಜ್ಯಕ್ಕೆ ಅಲ್ಲದೆ ರಾಷ್ಟ್ರಕ್ಕೂ ಅಗತ್ಯವಿದೆ. ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ರಾಜ್ಯ ದೇಶ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಹಕಾರಿಯಾಗಿದ್ದಾರೆ ಎಂದು ತಿಳಿಸಿದರು. ಇಡೀ ರಾಷ್ಟ್ರದಲ್ಲೇ ಅವರು ಇಡೀ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ನೋಡಿರ್ಬೇಕು, ಯಾವುದೋ ಒಂದು ವೈಜಾಗಲ್ಲಿ ಕುಮಾರಣ್ಣನ ಪ್ರತಿಮೆ ಇಡಕ್ಕೆ ಅಲ್ಲಿನ ಜನ ತಯಾರಾಗ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ವೈಜಾಗಲ್ಲಿ ಮುಚ್ಚಿದಂತ ಒಂದು ಸ್ಟೀಲ್ ಫ್ಯಾಕ್ಟ್ರಿನ ಮುಚ್ಚಿ ಮಾರ್ಲಿಕ್ಕೆ ಬೇರೆ ದೇಶಕ್ಕೆ, ಬೇರೆಯವರಿಗೆ ಖಾಸಗಿಯವರಿಗೆ ಮಾರಕ್ಕೆ ತಯಾರಾಗಿದೆ ಅಂತ ಸುಮಾರು ಅಲ್ಲಿ ಒಂದು 25,000-30,000 ಜನಕ್ಕೆ ಹೆಚ್ಚಿನ ಜನ ಕೆಲಸಗಾರರಿಗೆ ಮತ್ತೆ ಅವರಿಗೆ ಒಂದು ಜೀವನೋಪಾಯಕ್ಕೆ ಮಾರ್ಗ ಕೊಟ್ಟು ಆ ಫ್ಯಾಕ್ಟರಿ ರೀಓಪನ್ ಆಗಲಿಕ್ಕೆ ಸಹಕಾರ ಕೊಟ್ಟು ಆ ಥರ ಅಭಿವೃದ್ಧಿ ಕಾರ್ಯಗಳು ರಾಷ್ಟ್ರಾದ್ಯಂತ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಸನ್ಮಾನ್ಯ ಶಾಸಕರಿಗೆ ನಮ್ಮ ಎಲ್ಲರ ಈ NDA ಮುಖ್ಯಸ್ಥರು, ಈ ದೇಶದ ಪ್ರಧಾನಿಗಳು ಅಂತ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಅವರಿಗೆ ಅಂತ ಬಹಳಷ್ಟು ಜವಾಬ್ದಾರಿ ಅಂತ ಸ್ಥಾನ ಕೊಟ್ಟಿದ್ದಾರೆ. ಅದು ಅವರಿಗೆ ಮತ್ತೆ ನಮ್ಮೆಲ್ಲರಿಗೂ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಅದು ಒಂದು ಗೌರವ ಅಂತ ನಾವು ಭಾವಿಸ್ತೀವಿ. ಈ ಸಂದರ್ಭದಲ್ಲಿ ಅವರಿಗೆ ಮಾನ್ಯ ಕುಮಾರಣ್ಣವ್ರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಕೊಡಲಿ, ಅವ್ರು ಮತ್ತೆ ಈ ರಾಷ್ಟ್ರದ ಎಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೆ. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಮುಖಂಡರಾದ ಮುನಿನಂಜಪ್ಪ, ರವಿ, ಹನುಮಂತಪ್ಪ, ಮೀನಾಕ್ಷಿ, ಮುನಿಕೃಷ್ಣಪ್ಪ, ಲಕ್ಷ್ಮಣ್, ಬಸವರಾಜು, ವೀರಪ್ಪ ಇನ್ನೂ ಹಲವು ಮುಖಂಡರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ.